ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಂಟಿನ್ಯೂಯೇಷನ್ ಆಫ್ ಸ್ಕೋಪ್ ಆಫ್ ಸಪ್ಲೈ, ಅದರಲ್ಲಿ ಸೆಕ್ಷನ್ 7 ಸಬ್ಸೆಕ್ಷನ್ 1A ಅದರಲ್ಲಿ ಮೆನ್ಷನ್ ಆಗಿರುವ ಶೆಡ್ಯೂಲ್ 2 ಬಗ್ಗೆ ತಿಳ್ಕೊಳ್ಳೋಣ. ಶೆಡ್ಯೂಲ್ 2 ಅಂತಂದ್ರೆ ಏನು ಅಂತಂದ್ರೆ, ಆ ಒಂದು ಶೆಡ್ಯೂಲಲ್ಲಿ ಕೆಲವೊಂದು ಮ್ಯಾಟರ್ಸ್ನ ಮೆನ್ಷನ್ ಮಾಡಿ ಅದು ಸಪ್ಲೈ ಆಫ್ ಗೂಡ್ಸಾ ಇಲ್ಲ ಸಪ್ಲೈ ಆಫ್ ಸರ್ವಿಸಾ ಅಂತ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಇಲ್ಲ ಅಂತಂದ್ರೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಎಂತಕ್ಕಪ್ಪ ಶೆಡ್ಯೂಲ್ 2 ಅಂತಂದ್ರೆ, ಪ್ರೀವಿಯಸ್ ಆಗಿ ಈ ಒಂದು ಮ್ಯಾಟರ್ ಇದ್ರ ಮೇಲೆ ಕೆಲವೊಂದು ಕನ್ಫ್ಯೂಷನ್ ಇರ್ತಾ ಇತ್ತು. ಸರ್ವಿಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತಾ ಇಲ್ಲ ವ್ಯಾಟ್ ಅಪ್ಲೈ ಆಗುತ್ತಾ ಅಂತ. ಕೆಲವೊಂದು ಟೈಮಲ್ಲಿ ವ್ಯಾಟು ಅಪ್ಲೈ ಆಗ್ತಾ ಇತ್ತು, ಸರ್ವಿಸ್ ಟ್ಯಾಕ್ಸ್ ಅಪ್ಲೈ ಆಗ್ತಾ ಇತ್ತು, ಡಬಲ್ ಟ್ಯಾಕ್ಸೇಷನ್ ಆಗ್ತಿತ್ತು. ಸೊ ಆದ್ರಿಂದ GST ಈ ರೀತಿಯಾದ ಒಂದು ಕನ್ಫ್ಯೂಷನ್ ಬೇಡ, ನಾವು ಒಂದು ಶೆಡ್ಯೂಲ್ ಕೊಟ್ಬಿಡೋಣ, ಆ ಶೆಡ್ಯೂಲಲ್ಲಿ ಮ್ಯಾಟರ್ನ ಲಿಸ್ಟ್ ಮಾಡೋಣ, ಅದು ಗೂಡ್ಸ್ ಸರ್ವಿಸಸ್ ಅದನ್ನ ನೋಡಿ GSTನ ಚಾರ್ಜ್ ಮಾಡ್ತಾ ಹೋಗೋಣ ಅನ್ನೋದಕ್ಕೋಸ್ಕರ ಶೆಡ್ಯೂಲ್ 2. ಕಮಾನ್ ಫ್ರೆಂಡ್ಸ್, ಸೊ ಶೆಡ್ಯೂಲ್ 2 ಅಲ್ಲಿ ಏನೇನು ಮ್ಯಾಟರ್ಸ್ ಲಿಸ್ಟ್ ಆಗಿದೆ ಅಂತ ನೋಡೋಣ. ಶೆಡ್ಯೂಲ್ 2 ಅಂತ ನೋಡಿದಾಗ ಫಸ್ಟ್ ಐಟಮ್ ಟ್ರಾನ್ಸ್ಫರ್. ಸೊ ಇಲ್ಲಿ ನೋಡ್ಬೋದು, ಎನಿ ಟ್ರಾನ್ಸ್ಫರ್ ಆಫ್ ಟೈಟಲ್ ಇನ್ ಗೂಡ್ಸ್. ಸೊ ಒಂದು ಸಿಂಪಲ್ ಲೈನ್ ಐಟಮ್ ಇದು. ಅಂದರೆ ನಾನೊಂದು ಗೂಡ್ಸ್ನ ಇನ್ನೊಬ್ಬನಿಗೆ ನಾನು ಟ್ರಾನ್ಸ್ಫರ್ ಮಾಡಿದಾಗ ಆಬ್ವಿಯಸ್ಲಿ ಆ ಗೂಡ್ಸ್ ಮೇಲೆ ಇರುವ ಒಂದು ಓನರ್ಶಿಪ್ ಟೈಟಲ್ ಕೂಡ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನ ಆಬ್ವಿಯಸ್ಲಿ ನಾನು ಸಪ್ಲೈ ಆಫ್ ಗೂಡ್ಸ್ ಅಂತಾನೆ ಕರಿತೀನಿ. ಸೊ ನಿಮಗೆ ಸೆಕೆಂಡ್ ಲೈನ್ ಐಟಮ್ ನೋಡಿದ್ರೆ ಇಲ್ಲಿ ಎನಿ ಟ್ರಾನ್ಸ್ಫರ್ ಆಫ್ ರೈಟ್ ಇನ್ ದ ಗೂಡ್ಸ್ ಆರ್ ಅನ್ಡಿವೈಡೆಡ್ ಶೇರ್, ಅಂದರೆ ವಿತೌಟ್ ಟ್ರಾನ್ಸ್ಫರ್ ಆಫ್ ಟೈಟಲ್ ಅಂತಿದೆ. ಅಂದರೆ ಗೂಡ್ಸ್ನ ನಾನು ಇನ್ನೊಬ್ಬರಿಗೆ ಯೂಸ್ ಮಾಡಕ್ಕೆ ಕೊಡ್ತೀನಿ, ಬಟ್ ಅಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ. ಅದನ್ನು ನಾನು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ನಾನೊಂದು ಮಿಷಿನರೀಸ್ನ ಇನ್ನೊಬ್ಬರಿಗೆ ಯೂಸ್ ಮಾಡಕ್ಕೆ ಕೊಟ್ಟಿರ್ತೀನಿ ಆನ್ ದ ರೆಂಟಲ್ ಆರ್ ಲೀಸ್ ಬೇಸಿಸ್. ಅದೇ ರೀತಿ ಥರ್ಡ್ ಪಾಯಿಂಟ್ ನೋಡಿದಾಗ, ಥರ್ಡ್ ಲೈನ್ ಐಟಮ್ ನಮಗೆ ತುಂಬ ಫೆಮಿಲಿಯರ್. ನಾವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಿಷಿನರಿ ಅಂದರೆ ಒಂದು ಮೋಟ್ರ್ ವೆಹಿಕಲ್ ಇಲ್ಲ ಒಂದು ಟೂ ವೀಲರ್ನ ಪರ್ಚೇಸ್ ಮಾಡೋದಕ್ಕೆ ಶೋರೂಮ್ಗೆ ಹೋದಾಗ EMI ಮೇಲೆ ತೊಗೊಂಡಾಗ ಅವರು ಎಲ್ಲ EMI ಪೇ ಮಾಡಿ ಲಾಸ್ಟ್ EMI ಪೇ ಮಾಡಿದ್ಮೇಲೆ ಆ ವೆಹಿಕಲ್ ಮೇಲೆ ನನಗೆ ಓನರ್ಶಿಪ್ ರೈಟ್ಸ್ನ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಈ ಟ್ರಾನ್ಸಾಕ್ಷನ್ನ ನಾನು ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. ಬಿಕಾಸ್ ಎಂಡ್ ಆಫ್ ದ ಡೇ ನನಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಎಕ್ಸಾಂಪಲ್, ಸೇಲ್ ಆಫ್ ಟ್ರ್ಯಾಕ್ಟರ್ ಆನ್ ಹೈರ್ ಪರ್ಚೇಸ್ ಬೇಸಿಸ್ ಅಂತಿದೆ, ಇದನ್ನು ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. ಅದಾದಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಹಿಂಗೆ ರಿಲೇಟೆಡ್ ಆಕ್ಟಿವಿಟೀಸ್ ಏನಪ್ಪ ಅಂತಂದರೆ, ಎನಿ ಲೀಸ್, ಟೆನೆನ್ಸಿ, ಈಸಿಮೆಂಟ್, ಲೈಸೆನ್ಸ್, ಅಂದರೆ ದೀಸ್ ಆರ್ ದ ರೈಟ್ಸ್ ವಿಚ್ ಇಸ್ ಗಿವನ್ ಇನ್ ಡಿಫ್ರೆಂಟ್ ನೇಮ್ ಬಟ್ ರೈಟ್ಸ್ ಗಿವನ್ ಟು ಯೂಸ್ ದಟ್ ಲ್ಯಾಂಡ್ ವಿತೌಟ್ ಟ್ರಾನ್ಸ್ಫರಿಂಗ್ ದ ಟೈಟಲ್, ಅದನ್ನು ನಾನು ಸಪ್ಲೈ ಆಫ್ ಸರ್ವಿಸ್ ಅಂತ ಕರ್ತೀನಿ. ಫಾರ್ ಎಕ್ಸಾಂಪಲ್, ಲೀಸ್ ಅಗ್ರಿಮೆಂಟ್ ಫಾರ್ ಲ್ಯಾಂಡ್. ಅದೇ ರೀತಿ ಎನಿ ಲೀಸ್ ಲೆಟ್ಟಿಂಗ್ ಔಟ್ ಆಫ್ ಬಿಲ್ಡಿಂಗ್ ಇನ್ಕ್ಲೂಡಿಂಗ್ ಕಮರ್ಷಿಯಲ್, ಇಂಡಸ್ಟ್ರಿಯಲ್, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್. ಆಬ್ವಿಯಸ್ಲಿ ಇದು ಕೂಡ ಇಟ್ಸ್ ಅನದರ್ ಫಾರ್ಮ್ ಆಫ್ ಅಂದರೆ ಲೀಸ್ ಅಗ್ರಿಮೆಂಟು. ಎ ಶಾಪ್ ಲೆಟ್ ಔಟ್ ಇನ್ ಬಿಸಿ ಮಾರ್ಕೆಟ್ ಏರಿಯಾ, ಇದನ್ನ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಅಲ್ಲಿ ಟೈಟಲ್ ಟ್ರಾನ್ಸ್ಫರ್ ಆಗಿರಲ್ಲ. ಓಕೆ, ನೆಕ್ಸ್ಟು ಟ್ರೀಟ್ಮೆಂಟ್ ಆರ್ ಪ್ರೊಸೆಸ್. ಓಕೆ, ಟ್ರೀಟ್ಮೆಂಟ್ ಆರ್ ಪ್ರೊಸೆಸ್ ಅಂತಂದರೆ, ಫಾರ್ ಎಕ್ಸಾಂಪಲ್, ನಾನು ಮೆಟೀರಿಯಲ್ ಎಲ್ಲ ಒಬ್ಬ ಫ್ಯಾಬ್ರಿಕೇಷನ್ ವರ್ಕರ್ಸ್ಗೆ ಅದನ್ನು ಸಪ್ಲೈ ಮಾಡಿ ಒಂದು ಫ್ಯಾಬ್ರಿಕೇಷನ್ ವರ್ಕ್ನ ಮಾಡೋದಕ್ಕೆ ಆರ್ಡರ್ ಕೊಟ್ಟಿರ್ತೀನಿ. ಸೊ ಇದನ್ನು ನಾನು ಜಾಬ್ ವರ್ಕ್ ಅಂತ ಕರಿತೀನಿ. ಮೆಟೀರಿಯಲ್ ಎಲ್ಲ ನಂದು, ಆ ಮೆಟೀರಿಯಲ್ನ ಯೂಸ್ ಮಾಡಿ ಅದ್ರ ಮೇಲೆ ಕೆಲವೊಂದು ಮಾಡಿಫಿಕೇಶನ್ ಮಾಡಿ ನಾನು ಹೇಳ್ದಂಗೆ ಒಂದು ಔಟ್ಪುಟ್ನ ಕೊಡ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ, ನಿಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಗೊತ್ತಿರ್ಬೋದು. ಸೊ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾರೆ, ಸಿಲ್ಕು ಮತ್ತು ಫ್ಯಾಬ್ರಿಕ್ಸ್ನ ಪರ್ಚೇಸ್ ಮಾಡಿ ಡೈ ಮಾಡೋರಿಗೆ ಅಂತಂದರೆ ಕಲರ್ ಡೈ ಮಾಡೋರಿಗೆ ಅದನ್ನು ಕೊಟ್ಟು ಅವ್ರ ಸ್ಪೆಸಿಫಿಕ್ ಯಾವ ಕಲರ್ ಹೇಳ್ತಾರೋ ಆ ಕಲರ್ನ ಮಾಡಿಸ್ತಾರೆ. ಇದನ್ನು ಕೂಡ ನಾವು ಜಾಬ್ ವರ್ಕ್ ಅಂತ ಅಂತೀವಿ. ಸೊ ಆ ಒಂದು ಸರ್ವಿಸ್ ಏನಿದೆ, ಆ ಪ್ರೋಸೆಸ್ಸು ಅಂದರೆ ಡೈ ಮಾಡೋದಾಗಲಿ ಅಂದರೆ ಫ್ಯಾಬ್ರಿಕೇಷನ್ ಮಾಡೋದಾಗಲಿ ಆನ್ ಥರ್ಡ್ ಪಾರ್ಟಿ ಗೂಡ್ಸು, ಅದನ್ನು ನಾವು ಸಪ್ಲೈ ಆಫ್ ಸರ್ವಿಸ್ ಅಂತಂತೀವಿ. ಎನಿ ಟ್ರೀಟ್ಮೆಂಟ್ ಆರ್ ಎ ಪ್ರೋಸೆಸ್ ವಿಚ್ ಇಸ್ ಅಪ್ಲೈಡ್ ಆನ್ ಅನದರ್ ಪರ್ಸನ್ ಗೂಡ್ಸ್ ಈಸ್ ಸಪ್ಲೈ ಆಫ್ ಸರ್ವಿಸಸ್. Okay, Mr. X providing the dyeing services on the fabrics. Okay, so next to transfer of business asset. Okay, goods held or used for business ಆರ್ ಪುಟ್ ಟು ಪ್ರೈವೇಟ್ ಯೂಸ್. ಅಂದರೆ ಬಿಸ್ನೆಸ್ಸಲ್ಲಿ ಇರುವ ಒಂದು ಅಸೆಟ್ನ ನಾನು ಅದನ್ನು ತೊಗೊಂಡೋಗಿ, ಅಂದರೆ ಬಿಸ್ನೆಸ್ ನೇಮಲ್ಲಿ ಕಾರ್ ತೊಗೊಂಡಿರ್ತೀನಿ, ಬಟ್ ಅದನ್ನು ನಾನು ಅಂದರೆ ಲೈಕ್ ಪರ್ಸ್ನಲ್ ಮೆಜಾರಿಟಿ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ತೀನಿ. ಅವಾಗ ಅದನ್ನು ಕೂಡ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಇಲ್ಲಾಂತಂದರೆ ಬಿಸ್ನೆಸ್ಸಲ್ಲಿ ಇರುವ ಫರ್ನಿಚರ್ನ ನಾನು ತೊಗೊಂಡೋಗಿ ಮನೇಲಿ ಹಾಕೊಂಡು ಹಾಯಾಗಿ TV ಮುಂದೆ ಹಾಕೊಂಡು ಮೂವಿ ನೋಡ್ತಾ ಇರ್ತೀನಿ, ಅಂದರೆ ಫರ್ನಿಚರ್ನ ನಾನು ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನಾನು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀನಿ. ಅದೇ ರೀತಿ ಗೂಡ್ಸ್ ಫಾರ್ಮಿಂಗ್ ಎ ಪಾರ್ಟ್ ಆಫ್ ಅಸೆಟ್, ಸೆಕೆಂಡ್ ಲೈನ್ ಐಟಮು. ಟ್ರಾನ್ಸ್ಫರ್ ಆಫ್ ಬಿಸ್ನೆಸ್ ಅಸೆಟ್ ಅಲ್ಲಿ ಸೆಕೆಂಡ್ ಲೈನ್ ಐಟಮ್. ಗೂಡ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಅಸೆಟ್ ಆಫ್ ಎನಿ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಎ ಪರ್ಸನ್ ಹೂ ಸೀಸಸ್ ಟು ಬಿ. ಓಕೆ, ಸೊ ಈ ಒಂದು ಸಿಚುವೇಶನ್ ಏನು ಅಂತಂತಂದರೆ, ಫಾರ್ ಎಕ್ಸಾಂಪಲ್, ನಾನು ಬಿಸ್ನೆಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಬಟ್ ನನ್ನ ಹತ್ರ ಕೆಲವೊಂದು ಸ್ಟಾಕ್ಸ್ ಇದೆ, ಕೆಲವೊಂದು ಮಿಷನರೀಸ್ ಇದೆ, ಅದನ್ನು ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀನಿ. ಆವಾಗ ಅದನ್ನು ಸಪ್ಲೈ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡಬೇಕಂತ ಹೇಳ್ತಿದ್ದಾರೆ. ಅದೇ ರೀತಿ ಇನ್ನೊಂದು ಸಿಚುವೇಶನ್ ಏನು ಅಂತಂದರೆ, ಒಂದು ಸಿಂಗಲ್ ಓನರ್ಶಿಪ್ ಪ್ರೊಪ್ರೈಟರ್ಶಿಪ್ ಇರ್ತಾನೆ. ಆ ಪ್ರೊಪ್ರೈಟರ್ ಓಕೆ ಬೈ ಅಂದರೆ ಲೈಕ್ ಒಂದು ಆಕ್ಸಿಡೆಂಟಲ್ಲಿ ಅವರು ತೀರೋಗ್ತಾರೆ. ಆವಾಗ ಬಟ್ ಅವರು ಬಿಸ್ನೆಸ್ ಏನಿತ್ತು ಆ ಬಿಸ್ನೆಸ್ನ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಬಿಸ್ನೆಸ್ನ ಅಂದರೆ ಇನ್ ದ ಸೆನ್ಸ್ ಬಿಸ್ನೆಸ್ಸಲ್ಲಿರೋ ಅಸೆಟ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅದನ್ನು ನಾವು ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಗೂಡ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಅಸೆಟ್ ಆಫ್ ಎನಿ ಬಿಸ್ನೆಸ್ ಶಲ್ ಡೀಮ್ ಟು ಬಿ ಸಪ್ಲೈಡ್ ಬೈ ಹಿಮ್, ಅಂದರೆ ಹೂ ಸೀಸಸ್ ಟು ಬಿ ಎ ಟ್ಯಾಕ್ಸಬಲ್ ಪರ್ಸನ್. ಬಿಸ್ನೆಸ್ನ ಕ್ಲೋಸ್ ಮಾಡಿದಾಗ ಅವ್ನು ಆಬ್ವಿಯಸ್ಲಿ ಟ್ಯಾಕ್ಸಬಲ್ ಪರ್ಸನಿಂದ ನಾನ್ ಟ್ಯಾಕ್ಸಬಲ್ ಪರ್ಸನ್ ಆಗಿ ಹೋಗ್ತಾನೆ. ಇನ್ ದ ಕೋರ್ಸ್ ಆ್ಯಂಡ್ ಫರ್ದರೆನ್ಸ್ ಆಫ್ ದ ಬಿಸ್ನೆಸ್ ಇಮಿಡಿಯೇಟ್ಲಿ ಬಿಫೋರ್ ಈ ಸೀಸಸ್ ಟು ಎ ಟ್ಯಾಕ್ಸಬಲ್ ಪರ್ಸನ್. ಅಂದರೆ
ಇಮಿಡಿಯೇಟ್ಲಿ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ಎಕ್ಸೆಪ್ಷನ್ ಇದೆ. ನಾನು ಇವಾಗ ಬಿಸ್ನೆಸ್ಸಲ್ಲಿರೋ ಅಸೆಟ್ನ ನಾನು ಟ್ರಾನ್ಸ್ಫರ್ ಮಾಡಿದಾಗ ಅದನ್ನ ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. ಬಟ್ ಎಕ್ಸೆಪ್ಷನ್ ಏನಪ್ಪಾ ಅಂತಂತಂದ್ರೆ ಬಿಸ್ನೆಸ್ ಈಸ್ ಟ್ರಾನ್ಸ್ಫರ್ಡ್ ಆನ್ ಗೋಯಿಂಗ್ ಕನ್ಸರ್ನ್ ಬೇಸಿಸ್ ಟು ದ ಅನದರ್ ಪರ್ಸನ್. ಅಂದ್ರೆ ನಿನ್ನ ಬಿಸ್ನೆಸ್ ಏನಿದೆಯೋ ಅದನ್ನ ನೀನು ಅದನ್ನ ನಡ್ಸಕ್ಕೆ ಅಂದ್ರೆ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಬೇಡ ಇದು ನಾವು ಓಕೆ ಫೈನ್ ಎಂತಕ್ಕೆ ರಿಸ್ಕ್ ನಾವು ಇದನ್ನ ಇನ್ನೊಬ್ಬನಿಗೆ ಮಾರ್ಬಿಡೋಣ. ಬಟ್ ಆನ್ ದ ಕಂಡೀಷನ್ ಈ ಬಿಸ್ನೆಸ್ ಅವ್ನು ಹಾಗೆ ಕಂಟಿನ್ಯೂ ಮಾಡಲಿ ಆನ್ ಗೋಯಿಂಗ್ ಕನ್ಸರ್ನ್ ಬೇಸಿಸ್. ಅವಾಗ ಅದನ್ನ ನಾವು ಸಪ್ಲೈ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಆಕ್ಚುಲಿ ಇದು ಎಕ್ಸೆಂಪ್ಷನ್, ಇದಕ್ಕೆ GST ಅಪ್ಲಿಕಬಲ್ ಆಗೋದಿಲ್ಲ. ಅದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಅಗೇನ್ ಬಿಸ್ನೆಸ್ ಈಸ್ ದ ನೆಕ್ಸ್ಟ್ ಎಕ್ಸಂಪ್ಷನ್ ಅಂತಂದ್ರೆ ಬಿಸ್ನೆಸ್ ಈಸ್ ಕ್ಯಾರಿಡ್ ಆನ್ ಬೈ ದ ಪರ್ಸನಲ್ ರೆಪ್ರೆಸೆಂಟೇಟಿವ್ ಹೂ ಇಸ್ ಡೀಮ್ಡ್ ಟು ಬಿ ದ ಟ್ಯಾಕ್ಸಬಲ್ ಪರ್ಸನ್. ಇದು ಇನ್ನೊಂದು ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಬಿಸ್ನೆಸ್ ಅದೇ ಹೇಳಿದ್ನಲ್ಲ ಪ್ರೊಪರ್ಟಿಶಿಪ್ ಇರ್ತಾನೆ, ಅವನು ಲೈಕ್ ತೀರಕ್ತಾನೆ ಒಂದು ಆಕ್ಸಿಡೆಂಟ್ ಅಲ್ಲಿ. ಬಟ್ ಅವ್ನ ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ ಅಸೆಟ್ ಇರುತ್ತೆ. ಇದನ್ನ ಏನ್ ಮಾಡ್ತಾರೆ ಒಬ್ಬ ಒಂದು ಪ್ರೊಪರೇಟರ್ ಅವ್ರ ಮಗನೇ ಆ ಬಿಸ್ನೆಸ್ ನ ಟೇಕ್ ಓವರ್ ಇನ್ ದ ಸೆನ್ಸ್ ಅವ್ನು ನೋಡ್ಕೋತಾನೆ, ಅದನ್ನ ಅವನು ರನ್ ಮಾಡ್ತಾನೆ. ಇಂಥ ಸಿಚುವೇಶನ್ ಕೂಡ ಇದನ್ನ ನಾವು ಸಪ್ಲೈ ಆಫ್ ಗೂಡ್ಸ್ ಅಂತ ಕರೆಯೋದಿಲ್ಲ. ಅಗೇನ್ ಇದನ್ನ ಎಕ್ಸಂಪ್ಷನ್ ಲಿಸ್ಟ್ ಅಲ್ಲಿ ಅಂದ್ರೆ ಇದಕ್ಕೆ GST ಅಪ್ಲಿಕಬಲ್ ಆಗೋದಿಲ್ಲ. ಇದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಇಮೂವಬಲ್ ಅಂಡ್ ಮೂವಬಲ್ ಪ್ರಾಪರ್ಟಿ. ಇದರಲ್ಲಿ ಫಸ್ಟ್ ಲೈನ್ ಐಟಮ್ ರೆಂಟಿಂಗ್ ಆಫ್ ಇಮೂವಬಲ್ ಪ್ರಾಪರ್ಟಿ. ಇಲ್ಲಿ ಇಮೂವಬಲ್ ಪ್ರಾಪರ್ಟಿ ಇನ್ಕ್ಲೂಡ್ಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಫ್ಯಾಕ್ಟರಿ, ವೇರ್ಹೌಸ್, ಗೋಡನ್, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್, ಕಾರ್ಪೊರೇಟ್ ಆಫೀಸ್. ಯಾವುದೇ ರೀತಿಯಾದ ಇಮೂವಬಲ್ ಪ್ರಾಪರ್ಟಿ ನಾವು ಇನ್ನೊಬ್ಬರಿಗೆ ರೆಂಟ್ ಆಗಿ ಕೊಟ್ಟಾಗ ಅದನ್ನ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಇದೊಂದು ಯೂಶುವಲ್ ಲೈನ್ ಐಟಮ್. ಸೊ ನೆಕ್ಸ್ಟ್ ಲೈನ್ ಐಟಮ್ ನೋಡೋಣ, ಕನ್ಸ್ಟ್ರಕ್ಷನ್ ಆಫ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಅಂಡ್ ಸಿವಿಲ್ ಸ್ಟ್ರಕ್ಚರ್. ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿನ ನಾನು ಕೆಲವೊಮ್ಮೆ ಮಾತ್ರನೇ ಅದನ್ನ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀನಿ. ದಯವಿಟ್ಟು ಗಮನಿಸಿ, ಇದು ತುಂಬಾ ಇಂಪಾರ್ಟೆಂಟ್ ಆದ ಲೈನ್ ಐಟಮ್. ಯಾವಾಗ ನಾನು ಅದನ್ನ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀನಿ ಅಂತಂದ್ರೆ ನಾರ್ಮಲ್ ಆಗಿ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಅಂತ ತಗೊಂಡಾಗ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಏನು ಕಂಪ್ಲೀಟ್ ಆಗ್ತಿದೆ ಅಂದಾಗ ಆ ಒಂದು ಬಿಲ್ಡರ್ ಏನಿರ್ತಾರೋ ಅವರು ಗೌರ್ಮೆಂಟ್ ಅಥಾರಿಟಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಕಂಪ್ಲೀಷನ್ ಸರ್ಟಿಫಿಕೇಟ್ ನ ಪಡಿತಾರೆ. ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ದಟ್ ಈಸ್ ಎ ಅಶ್ಯೂರೆನ್ಸ್ ಫ್ರಮ್ ದ ಗವರ್ಮೆಂಟ್ ಅಕ್ನಾಲೇಜಿಂಗ್ ನೀವೇನು ಒಂದು ಸಿವಿಲ್ ಸ್ಟ್ರಕ್ಚರ್ ಬಿಲ್ಡಿಂಗ್ ಇಲ್ಲ ಕಾಂಪ್ಲೆಕ್ಸ್ ಕಟ್ಟಿದಿರೋ ಅದು ಸೇಫ್ ಟು ಆಕ್ಯುಪೈ, ಮತ್ತೆ ಎಲ್ಲ ರೀತಿಯಾದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಟ್ರಕ್ಷನ್ ಇದನ್ನ ನೀವು ಫಾಲೋ ಮಾಡಿದೀರಾ ಅಂತ ಗೌರ್ಮೆಂಟ್ ಕಡೆಯಿಂದ ಒಂದು ಅಕ್ನಾಲೇಜ್ಮೆಂಟ್. ಈ ಒಂದು ಸರ್ಟಿಫಿಕೇಟ್ ಮತ್ತೆ ಬೈಯರ್ಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಯಾವಾಗ ಅಂತಂದ್ರೆ ಬೈಯರ್ ಫಾರ್ ಎಕ್ಸಾಂಪಲ್ ಆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೆ ಲೋನ್ ತಗೋಬೇಕು ಅನ್ಕೊಂಡಾಗ ಬ್ಯಾಂಕ್ ಅಲ್ಲಿ ಲೋನ್ ಡಾಕ್ಯುಮೆಂಟ್ ಪ್ರೊಸೆಸ್ ಅಲ್ಲಿ ಈ ಒಂದು ಸರ್ಟಿಫಿಕೇಟ್ ಈ ಒಂದು ಡಾಕ್ಯುಮೆಂಟ್ ಅನ್ನು ಕೇಳ್ತಾರೆ. ಸೊ ಇಲ್ಲಿ ನಾವು ಶೆಡ್ಯೂಲ್ 2ಗೆ ಬಂದಾಗ ಬೈಯರ್ ಬಿಲ್ಡರ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಆ ಒಂದು ಪ್ಲೇಸ್ನ ಬೈಯರ್ ಆಕ್ಯುಪೈ ಮಾಡೋದಕ್ಕಿಂತ ಮುಂಚೆ ಏನಾದರೂ ಅಮೌಂಟ್ನ ಕೊಟ್ಟಿದ್ದಾಗ ಅಂತ ಸಿಚುವೇಶನ್ ಅಲ್ಲಿ ಮಾತ್ರನೇ ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿನ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಸೊ ದಯವಿಟ್ಟು ಗಮನಿಸಿ, ಬೈಯರ್ ಬಂದು ಬಿಲ್ಡರ್ಗೆ ಬಿಫೋರ್ obtaining the completion certificate or before first occupation if whichever is earlier ಅಂತ ತಗೊಂತೀವಿ. ಇಲ್ಲಿ ನೀವು ಎಕ್ಸಾಂಪಲ್ ಅನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕಂಪ್ಲೀಷನ್ ಸರ್ಟಿಫಿಕೇಟು ಬಿಲ್ಡರ್ ಬಂದು December 15th ಪರ್ಚೇಸ್ ಪಡೆದಿರ್ತಾರೆ. ಫಸ್ಟ್ ಆಕ್ಯುಪೇಷನ್ ಈಸ್ ಆನ್ 30th December ಆಗಿರುತ್ತೆ. ಸೊ ಈ ಎರಡು ಡೇಟಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ತಗೊಂಡಾಗ ನನಗೆ 15th December ಬರುತ್ತೆ. ಈ 15th December ಡೇಟ್ಗಿಂತ ಮುಂಚೆ ಬೈಯರ್ ಏನಾದರೂ ಬಿಲ್ಡರ್ಗೆ ಎನಿ ಅಡ್ವಾನ್ಸ್ ಇಲ್ಲಾಂದ್ರೆ ಎನಿ ಪಾರ್ಟ್ ಆಫ್ ದ ಕನ್ಸಿಡರೇಷನ್ ಏನು ಅಮೌಂಟ್ನ ಮಾತಾಡ್ಕೊಂಡಿರ್ತಾರೋ ಅದನ್ನ ಏನಾದರೂ ಪೇ ಮಾಡಿದರೆ ಅಂತಹ ಒಂದು ಸಿಚುವೇಶನ್ ಅಲ್ಲಿ ಮಾತ್ರನೇ ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿನ ಸಪ್ಲೈ ಆಫ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಅಡ್ವಾನ್ಸ್ ರಿಸೀವ್ಡ್ ಬೈ ದ ಬಿಲ್ಡರ್ ಆನ್ ಈ ಒಂದು ಎಕ್ಸಾಂಪಲ್ ಅಲ್ಲಿ 30th September ಆರ್ ಪಾರ್ಟ್ ಆಫ್ ದ ಕನ್ಸಿಡರೇಷನ್ ರಿಸೀವ್ಡ್ ಆನ್ 30th September. ಇಂಥ ಸಿಚುವೇಶನ್ ನಲ್ಲಿ ಮಾತ್ರನೇ ಇದನ್ನ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಕಂಪ್ಲೀಷನ್ ಸರ್ಟಿಫಿಕೇಟು December 15th, ಫಸ್ಟ್ ಆಕ್ಯುಪೇಷನ್ December 30th. ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ತಗೊಂಡಾಗ ನಮಗೆ December 15th ಬರುತ್ತೆ. ಬಟ್ December 15th ಆದ್ಮೇಲೆ ಅಂದ್ರೆ December 20th ನಾನು ಏನಾದರೂ ಪೇಮೆಂಟ್ ಮಾಡಿದರೆ, ಪೇಮೆಂಟ್ ಇನ್ ದ ಸೆನ್ಸ್ ಎಂಟೈರ್ ಕನ್ಸಿಡರೇಷನ್ ಫುಲ್ ಅಮೌಂಟು ನಾನು 15th December ಆದಮೇಲೆ ಪೇಮೆಂಟ್ ಮಾಡಿದಾಗ ಅದನ್ನ ನಾನು ಸಪ್ಲೈ ಆಫ್ ಸರ್ವಿಸ್ ಅಂತ ಕರೆಯೋದಿಲ್ಲ. ಮತ್ತೆ ಈ ಒಂದು ಆಕ್ಟಿವಿಟಿನ ನಾವು GST ಕೆಳಗಡೆ ನೆಗೆಟಿವ್ ಲಿಸ್ಟಲ್ಲಿ ಬರುತ್ತೆ, ಅಂದರೆ ಇದು ನಾನ್ ಸಪ್ಲೈ ಅಂತಾನು ಕರಿತೀವಿ. ಸೊ ಇಫ್ ಕನ್ಸಿಡರೇಷನ್ ಈಸ್ ಪೇಡ್ ಆಫ್ಟರ್ 15th December ದೆನ್ ದಟ್ ಆಕ್ಟಿವಿಟಿ ಈಸ್ ನಾಟ್, ಅದನ್ನ ಏನಂತೀವಿ ಅಂತಂದರೆ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಕರಿತೀವಿ. ಅದು ಆಬ್ವಿಯಸ್ಲಿ GST ಕೆಳಗಡೆ ಬರೋದಿಲ್ಲ. ಯಾಕೆಂದರೆ ಗೂಡ್ಸ್ ಡೆಫಿನೇಷನ್ ನೋಡಿದಾಗ ಗೂಡ್ಸ್ ಇನ್ಕ್ಲೂಡ್ಸ್ ಎವ್ರಿ ಕೈಂಡ್ ಆಫ್ ಮೂವಬಲ್ ಪ್ರಾಪರ್ಟಿ ಅಂತ ಇರುತ್ತೆ. ಮತ್ತು ಸ್ಪೆಸಿಫಿಕಲಿ ಶೆಡ್ಯೂಲ್ 3 ಅಲ್ಲಿ ಈ ಒಂದು ಆಕ್ಟಿವಿಟಿನ ನಾನ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್ ನೋಡೋಣ. ಟೆಂಪರರಿ ಟ್ರಾನ್ಸ್ಫರ್ ಆಫ್ ಪರ್ಮಿಟಿಂಗ್ ಯೂಸ್ ಆರ್ ಎಂಜಾಯ್ಮೆಂಟ್ ಆಫ್ ಎನಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ ಅಂತ ತಗೊಂಡಾಗ ನಮ್ಗೆ ಅದರಲ್ಲಿ ಕಾಪಿ ರೈಟ್ಸ್, ಪೇಟೆಂಟ್ ಇದೆಲ್ಲ ಬರುತ್ತೆ. ಮತ್ತು IPR ಅಂತ ಕರಿತೀವಿ ನಾವು ಇದನ್ನ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಇದನ್ನ ನಾವು ಇನ್ನೊಬ್ಬರಿಗೆ ಕಾಪಿ ರೈಟ್, ಟೆಂಪರರಿ ಟ್ರಾನ್ಸ್ಫರ್ ಆಫ್ ಕಾಪಿ ರೈಟ್, ಪೇಟೆಂಟ್. ಸೊ ಇಂಥ ಒಂದು ಆಕ್ಟಿವಿಟಿನ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಮತ್ತೆ ನೆಕ್ಸ್ಟ್ ಐಟಮ್ ನೋಡಿದಾಗ ಡೆವಲಪ್ಮೆಂಟ್, ಡಿಸೈನ್, ಪ್ರೋಗ್ರಾಮಿಂಗ್, ಕಸ್ಟಮೈಸೇಷನ್, ಇನ್ಸ್ಟಾಲೇಷನ್, ಎನ್ಹಾನ್ಸ್ಮೆಂಟ್, ಇಂಪ್ಲಿಮೆಂಟೇಷನ್ ಆಫ್ ಎನಿ IT ಸಾಫ್ಟ್ವೇರ್ ಇದನ್ನ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಅದೇ ರೀತಿ ಅಗ್ರಿಂಗ್ ಟು ದ ಆಬ್ಲಿಗೇಷನ್ ಟು ರಿಫ್ರೈನ್ ಫ್ರಮ್ ಆನ್ ಆಕ್ಟ್ ಆರ್ ಟು ಟಾಲರೇಟ್ ಆನ್ ಆಕ್ಟ್. ನಾನು ಸಪ್ಲೈ ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮಗೆ ಇದ್ರ ಬಗ್ಗೆ
ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು ನ್ಯೂ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀನಿ, ಬಟ್ ಒಂದು ಲಾರ್ಜ್ ಸ್ಕೇಲಲ್ಲಿ ಅದೇ ಏರಿಯಾದಲ್ಲಿ ಇನ್ನೊಬ್ಬರು ಸ್ಮಾಲ್ ಸ್ಕೇಲಲ್ಲಿ ಸಿಮಿಲರ್ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಬಟ್ ಅವರು ಒಂದು ಸ್ಮಾಲ್ ಮಾರ್ಕೆಟ್ನ ಮಾತ್ರ ಆಕ್ಯುಪೈ ಮಾಡಿದ್ದಾರೆ. ಸೊ ನನ್ನ ಒಂದು ಕಾಂಪಿಟೇಷನ್ ಅಂತಂದ್ರೆ ಅವ್ರು ನನಗೆ ಕಾಂಪಿಟೇಷನ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ ತಕ್ಷಣ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಅಂದ್ರೆ ಲೈಕ್ ಈ ಪ್ರಾಡಕ್ಟ್ನ ನೀವು ಲಾಂಚ್ ಮಾಡಬೇಡಿ, ಸೊ ಹೇಗಿದ್ರೆ ನೀವು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಿದ್ರ, ಸೊ ಆ ರೀತಿ ಒಂದು ಅಂದರೆ ಐ ಆಮ್ ರೆಸ್ಟ್ರಿಕ್ಟಿಂಗ್ ಇಮ್ ಟು ಡೂ ಸಮ್ ಆ್ಯಕ್ಟ್ ಒಂದು. ಬಟ್ ಅವನು ಏನು ಒಪ್ಕೋತಾನೆ ಅಂತಂದರೆ ಅವನಿಗೆ ಒಂದು ಅಟ್ರಾಕ್ಟಿವ್ ಆದ ಒಂದು ಕಂಪನ್ಸೇಷನ್ನ ನಾನು ಒಂದು ಅಗ್ರಿಮೆಂಟ್ ಟ್ರ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಪೇ ಮಾಡ್ತೀನಿ. ಸೊ ಈ ಒಂದು ಆ್ಯಕ್ಟಿವಿಟಿನೂ ಕೂಡ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಸೊ ಐ ಆಮ್ ರೆಸ್ಟ್ರಿಕ್ಟಿಂಗ್ ದ ಪರ್ಸನ್ ಟು ಆ್ಯಕ್ಟ್ ಆಲ್ ಟು ಟಾಲರೇಟ್ ಆ್ಯಂಡ್ ಆ್ಯಕ್ಟ್, ಇದನ್ನು ಕೂಡ ಸಪ್ಲೈ ಆಫ್ ಸರ್ವಿಸಸ್. ಅದೇ ರೀತಿ ನೆಕ್ಸ್ಟ್ ಐಟಮ್ ನೋಡಿದಾಗ ಟ್ರಾನ್ಸ್ಫರ್ ಆಫ್ ರೈಟ್ ಟು ಯೂಸ್ ಎನಿ ಗೂಡ್ಸ್ ಫಾರ್ ಎ ಪರ್ಪಸ್ ಫಾರ್ ಎ ಕ್ಯಾಶ್ ಆರ್ ಡೆಫರ್ಡ್ ಪೇಮೆಂಟ್. ಡೆಫರ್ಡ್ ಪೇಮೆಂಟ್ ಇನ್ಸ್ ಪೋಸ್ಟ್ಪಾನ್ಡ್ ಪೇಮೆಂಟ್ಸ್ ಅಂತ. ಎಕ್ಸಾಂಪಲ್ ನೋಡಿದಾಗ ಟ್ರಕ್ ಗಿವನ್ ಆನ್ ಐರ್, ಇದನ್ನು ಕೂಡ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಲಾಸ್ಟ್ ಐಟಮ್ ಇನ್ ಶೆಡ್ಯೂಲ್ ಟು ಕಾಂಪೋಸಿಟ್ ಸಪ್ಲೈ. ಇದರಲ್ಲಿ ಫಸ್ಟ್ ಆಕ್ಟಿವಿಟಿ ವರ್ಕ್ ಕಾಂಟ್ರಾಕ್ಟ್. ವರ್ಕ್ ಕಾಂಟ್ರಾಕ್ಟ್ ಅಂದರೆ ಕಾಂಟ್ರಾಕ್ಟ್ ಫಾರ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್, ಫ್ಯಾಬ್ರಿಕೇಶನ್, ಕಂಪ್ಲೀಷನ್, ರಿಪೇರ್, ಮೇಂಟೆನೆನ್ಸ್, ಮಾಡಿಫಿಕೇಶನ್, ಇಂಪ್ರೂವ್ಮೆಂಟ್ ಆಫ್ ಎನಿ ಇಮೂವಬಲ್ ಪ್ರಾಪರ್ಟಿ. ಸೊ ವರ್ಕ್ ಕಾಂಟ್ರಾಕ್ಟ್ ಸ್ಪೆಸಿಫಿಕಲಿ ರಿಲೇಟೆಡ್ ಟು ದ ಇಮೂವಬಲ್ ಪ್ರಾಪರ್ಟಿ, ಅದನ್ನ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಕೆಲವೊಮ್ಮೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ಮೇಸ್ತ್ರಿಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಒಪ್ಪಿಸ್ಬಿಡ್ತೀವಿ. ಅವರೇ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ನಮಗೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿ ನಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಈ ಒಂದು ಕಾಂಟ್ರಾಕ್ಟ್ನ ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಮತ್ತು ಲಾಸ್ಟ್ ಆಕ್ಟಿವಿಟಿ ಏನಪ್ಪ ಅಂತಂದರೆ ಸಪ್ಲೈ ಆಫ್ ಗೂಡ್ಸ್ ಬೀಯಿಂಗ್ ಎ ಫುಡ್ ಆರ್ ಎನಿ ಅದರ್ ಆರ್ಟಿಕಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಆರ್ ಎನಿ ಡ್ರಿಂಕ್ ಅಂತಿದೆ. ಸೊ ಫುಡ್ಡು ಇಲ್ಲಾಂದರೆ ಎನಿ ಆರ್ಟಿಕಲ್, ಎನಿ ಡ್ರಿಂಕ್, ಬಟ್ ಡ್ರಿಂಕಲ್ಲಿ ಅದರ್ ದ್ಯಾನ್ ಆಲ್ಕೋಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಆಲ್ಕೋಲಿಕ್ ಲಿಕ್ಕರ್ನ ಬಿಟ್ಟು ಬೇರೆ ಯಾವುದೇ ಒಂದು ಕ್ಯಾಟಗರಿಗೆ ಸೇರಿರುವ ಡ್ರಿಂಕ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎನಿ ಅದರ್ ಆರ್ಟಿಕಲ್ ಆಗಿರ್ಬೋದು, ಫಾರ್ ಹ್ಯೂಮನ್ ಕನ್ಸಂಪ್ಷನ್ಗಾಗಿದ್ದಾಗ ಅದನ್ನು ನಾವು ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಟರಿಂಗ್ ಆರ್ ರೆಸ್ಟೋರೆಂಟ್ ಸರ್ವಿಸಸ್. ಸೊ ಫ್ರೆಂಡ್ಸ್, ನಿಮಗೆ ಶೆಡ್ಯೂಲ್ ಟು ಇನ್ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಡೈರೆಕ್ಟ್ ಮೋಟಿವೇಶನ್ ಟು ಕಂಟಿನ್ಯೂ ಫರ್ದರ್. ಥ್ಯಾಂಕ್ಸ್ ಫ್ರೆಂಡ್ಸ್.